ಪ್ರಸಿದ್ಧ ದೇಗುಲ ಮಾದಪ್ಪ ಇಲ್ಲಿಗೆ ಬಹಳಷ್ಟು ಭಕ್ತಾದಿಗಳು ಹೋಗ್ತಾ ಇದ್ರು. ಈಗ ಅವರಿಗೆಲ್ಲ ಹೊಸ ರೂಲ್ಸ್ ಬಂದಿದೆ. ಚಿರತೆ ದಾಳಿಗೆ ಭಕ್ತ ಬಲಿಯಾದ ಬೆನ್ನಲ್ಲೇ ನಿಯಮ ಅಪ್ಲಿಕೇಬಲ್ ಆಗ್ತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮಾತ್ರ ಅವಕಾಶ ಕೊಟ್ಟಿರೋದು ಪಾದಯಾತ್ರೆಗೆ. ಮಾದಪ್ಪ ಪಾದಯಾತ್ರೆಯ ಭಕ್ತರಿಗೆ ಹೊಸ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ. ಚಿರತೆ ದಾಳಿಗೆ ಭಕ್ತ ಬಲಿಯಾದ ಬೆನ್ನಲ್ಲೇ ನಿಯಮವನ್ನ ಜಾರಿಗೆ ತಂದಿರೋದು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮಾತ್ರ ಪಾದಯಾತ್ರೆ ಮಾಡೋದಕ್ಕೆ ಅವಕಾಶ. ಬೆಟ್ಟದಲ್ಲಿ ಭಕ್ತರ ಪಾದಯಾತ್ರೆಯ ವೇಳೆಯನ್ನ ನಿಗದಿ ಮಾಡಿದ್ದಾರೆ. ಭಕ್ತರಿಗೆ ಟೈಮ್ ಡೆಡ್ಲೈನ್ ಅನ್ನ ಜಿಲ್ಲಾಡಳಿತ ಕೊಟ್ಟಿರೋದು. ಚಾಮರಾಜನಗರ ಜಿಲ್ಲಾಧಿಕಾರಿ ರೂಪಾ ಅವರ ಆದೇಶ ಕೊಟ್ಟಿದ್ದಾರೆ. ಏಳುಮಲೆ ಒಡೆಯನ ಪಾದಯಾತ್ರೆ ಮಾಡೋದಕ್ಕೆ ಈಗ ಸಮಯ ಕೂಡ ಫಿಕ್ಸ್ ಆಗಿರೋದು. ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮೊನ್ನೆ ದಿನ ಮಂಡ್ಯ ಜಿಲ್ಲೆಯ ಚೀರನಹಳ್ಳಿ ಮೂಲದ ಪ್ರವೀಣ್ ಎನ್ನುವಂತ ಭಕ್ತರು ಅಲ್ಲಿ ಅಂದ್ರೆ ಗುಂಪು ಕಟ್ಕೊಂಡು ಹಾಡ್ತಾ ಕುಣಿತಾ ಏಳುಮಲೆಯತ್ತ ಸಾಗುತ್ತಾ ದೇವರ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಹೊರಟಿದ್ರು. ಆ ಸಂದರ್ಭದಲ್ಲಿ ಚಿರತೆ ದಾಳಿ ನಡೆಸಿ ಅವರನ್ನ ತಿಂದಂತ ಘಟನೆ ನಡೆದಿತ್ತು. ಈ ಘಟನೆಯ ಬಳಿಕ ಜಿಲ್ಲಾಡಳಿತ ತಕ್ಷಣ ಕ್ರಮವನ್ನ ಕೈಗೊಂಡಿರುವುದು. ಅಂದ್ರೆ ಮೊದಲ ಹಂತದಲ್ಲಿ ಸಂಜೆ ಅಂದ್ರೆ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೂ ಪಾದಯಾತ್ರೆಗೆ ಮೊದಲು ನಿರ್ಬಂಧವನ್ನ ವಿಧಿಸಿದ್ರು. ಅದಾದ ನಂತರದಲ್ಲಿ ಸಮಯವನ್ನ ಇನ್ನಷ್ಟು ಸಡಿಲ ಮಾಡಿ ಈಗ ಸಂಜೆ 4 ಗಂಟೆವರೆಗೂ ಮಾತ್ರ ಅವಕಾಶ, ಬೆಳಗ್ಗೆ 7 ಗಂಟೆಯಿಂದ ಶುರುವಾಗಿ ಅನ್ನೋದಾಗಿ ಫೈನಲ್ ಮಾಡಿದ್ದಾರೆ. ಭಕ್ತರು ಯಾವ್ದಾವುದೋ ಸಮಯದಲ್ಲಿ ಬರೋದು. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಮಲೆಮಹದೇಶ್ವರ ಬೆಟ್ಟದ ರಸ್ತೆ ಅಥವಾ ಹೋಗುವಂತ ದಾರಿಯುದ್ದಕ್ಕೂ ಕಾಡು ಪ್ರದೇಶ, ಜೊತೆಗೆ ಅಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಕೂಡ ಇರುತ್ತೆ. ಹಾಗಾಗಿ ಭಕ್ತರ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು ಅಲ್ಲಿನ ಜಿಲ್ಲಾಡಳಿತ ತೆಗೆದುಕೊಂಡಿರುವಂತಹ ಮಹತ್ವಪೂರ್ಣದ ಹೆಜ್ಜೆ ಇದು. ಅದಾದ ನಂತರದಲ್ಲಿ ಈಗ ಏಳುಮಲೆಯ ಒಡೆಯನ ಪಾದಯಾತ್ರೆಗೆ ಈಗ ವೇಳೆ ಕೂಡ ಫಿಕ್ಸ್ ಆಗಿರೋದು. ಸಮಯವನ್ನ ನೋಡ್ಕೊಂಡು ಬರಬೇಕು. ಗುಂಪು ಗುಂಪಾಗಿ ಬಂದರೂ ಕೂಡ ಯಾವುದಾದ್ರೂ ಮೃಗ ಬಂದ್ರೆ ಅಥವಾ ಭಯಾನಕ ಪ್ರಾಣಿಗಳು ಎದುರಾದ್ರೆ ಚದುರು ಹೋಗ್ಬಿಡ್ತಾರೆ ಗುಂಪಿನಲ್ಲಿ. ಹಾಗಾಗಿ ಪ್ರಾಣಗಳನ್ನ ಕಳ್ಕೊಳ್ಬಾರ್ದು ಅನ್ನುವಂತ ಕಾರಣಕ್ಕೆ ಜಿಲ್ಲಾಡಳಿತ ತೆಗೆದುಕೊಂಡಿರುವಂತಹ ಡಿಸಿಷನ್ ಇದು. ಚಿರತೆ ದಾಳಿಗೆ ಭಕ್ತ ಬಲಿಯಾದ ಬೆನ್ನಲ್ಲೇ ನಿಯಮವನ್ನು ತೆಗೆದುಕೊಂಡಿದ್ದಾರೆ. ಒಂದು ಲೆಕ್ಕದಲ್ಲಿ ಬೆಟರ್ ಅಂತ ಅನ್ಸುತ್ತೆ. ಈಗ ರಾತ್ರಿಯೆಲ್ಲ ಓಡಾಡೋದು ಅಥವಾ ಬೆಳ್ಳಂಬೆಳಿಗ್ಗೆ ಓಡ್ಬರೋದು, ಹಸ್ತಿರುವಂತ ಪ್ರಾಣಿ ಮೈ ಮೇಲೆ ಎರಗೋದೆಲ್ಲ ತಪ್ಪತ್ತೆ. ಆಮೇಲೆ ಈ ರೂಲ್ಸ್ ಕಂಡೀಷನ್ಸ್ ಎಲ್ಲ ಇವತ್ತಿನಿಂದಲೇ ಜಾರಿಗೆ ಬರುತ್ತೆ. ಜಿಲ್ಲಾಧಿಕಾರಿ ಆದೇಶ ಕೊಟ್ಟಿದ್ದಾರೆ. ಇನ್ನು ದ್ವಿಚಕ್ರ ವಾಹನ ಅಂದ್ರೆ ವೆಹಿಕಲ್ ನಲ್ಲಿ ಬರ್ತಾರಲ್ಲ, 2 ವೀಲರ್ ನಲ್ಲಿ, ಅವ್ರಿಗೂ ಕೂಡ ಡಿಸಿ ಆದೇಶ ಅನ್ವಯ ಆಗತ್ತೆ. ಪಾದಯಾತ್ರೆಗೆ ತೆರಳುವಾಗ ಜನವರಿ 21ನೇ ತಾರೀಕು ಅಟ್ಯಾಕ್ ಆಗಿತ್ತು. ದಾಳಿ ಮಾಡಿ ಮಂಡ್ಯ ಭಕ್ತ ಪ್ರವೀಣನ್ನ ಕೊಂದಿತ್ತು ಚಿರತೆ. ಅದಾದ ನಂತರದಲ್ಲಿ ಎಚ್ಚೆತ್ತುಕೊಂಡು ಪಾದಯಾತ್ರೆಗೆ ಜಿಲ್ಲಾಡಳಿತ ನಿರ್ಬಂಧ ಹೇರಿರುವುದು. ನಿನ್ನೆವರೆಗೂ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ನಿಷೇಧ ಇತ್ತು. ಪಾದಯಾತ್ರೆಗೆ ಬ್ರೇಕ್ ಹಾಕಿದ್ದ ಚಾಮರಾಜನಗರ ಡಿಸಿ ಬಳಿಕ ನರಭಕ್ಷಕ ಚಿರತೆಯನ್ನ ಸೆರೆ ಕೂಡ ಹಿಡಿಯಲಾಗಿದೆ. ಅದಾದ ನಂತರದಲ್ಲಿ ಅರಣ್ಯ ಸಿಬ್ಬಂದಿಯವರು ಸೆರೆ ಹಿಡಿದ ನಂತರದಲ್ಲಿ ನಿಟ್ಟುಸಿರು ಬಿಡುತ್ತಿದ್ದಾರೆ. ಇಂದಿನಿಂದ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಯಾತ್ರೆಯನ್ನ ಕೈಗೊಳ್ಳಿ ಅನ್ನುವಂತ ಆದೇಶ ಕೊಟ್ಟಿದ್ದಾಗಿದೆ. ಒಂದು ಕಡೆ ಗ್ರಾಮಸ್ಥರು ಕೂಡ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಮೃಗವನ್ನ ಹಿಡ್ದಿರೋದಕ್ಕಂದ್ರೆ ಆ ಪ್ರಾಣಿದು ಕೂಡ ತಪ್ಪಿಲ್ಲ. ಬರ್ಬರ್ತಾ ಏನಾಗ್ಬಿಡುತ್ತಂತ ಹೇಳಿದ್ರೆ ಕಾಡು ನಾಶವಾಗ್ತಾ ಹೋದ ಸಂದರ್ಭದಲ್ಲಿ ಕಾಡಿನ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತವೆ ಆಹಾರವನ್ನ ಹುಡ್ಕೊಂಡು. ಸೇಮ್ ಅದೇ ರೀತಿ ಆಗಿರೋದು. ಈಗ ತಾಳಬೆಟ್ಟದ ವಿಜುವಲ್ಸ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಬಿಗಿ ಭದ್ರತೆಯನ್ನ ಕೂಡ ಕೈಗೊಂಡ್ರು. ಏನೇ ಆದ್ರೂ ಕೂಡ ಈಗ ಹಸ್ತಿರುವಂತಹ ಕ್ರೂರ ಮೃಗಗಳ ಬಲಿಗೆ ಆಗೋದು ಮಾತ್ರ ನರಮಾನವ ಮಾತ್ರ. ಹಾಗಾಗಿ ಅದನ್ನೆಲ್ಲ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಪಾದಯಾತ್ರೆಗೆ ಬ್ರೇಕ್ ಹಾಕಿದ್ದಾರೆ. ನಿನ್ನೆವರೆಗೂ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ನಿಷೇಧ ಏರಿದ್ರು. ನೈಟ್ ಎಲ್ಲ ಓಡಾಡಬೇಡಿ, ನಸುಕಿನ ಮುಂಜಾನೆಯ ಸಂದರ್ಭದಲ್ಲೂ ಕೂಡ ಓಡಾಡಬೇಡಿ ಅಂತ. ಅಂದ್ರೆ ಪ್ರಾಣಿಗಳು ಹಸ್ತಿರ್ತವೆ, ಎಲ್ಲಿರ್ತವೆ ಏನು ಹೇಳೋದಕ್ಕೂ ಬರೋದಿಲ್ಲ. ಜೊತೆಗೆ ಬೆಳಕು ಕೂಡ ಇರೋದಿಲ್ಲ. ಈಗ ಮಂಜು ಕವಿದಿರುವಂತ ವಾತಾವರಣ. ಹಾಗಾಗಿ ಬೇಡವೇ ಬೇಡ ಪಜ್ಜೀತಿ ಅಂತ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಅವಕಾಶವನ್ನ ನೀಡಲಾಗಿದೆ. ಜೊತೆಗೆ ನೀವು ಕೂಡ ಈಗ 2 ವೀಲರ್ ನಲ್ಲಿ ಹೋಗೋದು, ಸುಮ್ಮನೆ ಚೇಷ್ಟೆಗಳು ಮಾಡೋದು, ಯಾವ್ದಾದ್ರು ಪ್ರಾಣಿ ಕಾಣಿಸ್ತು ಅಂತ ಹೇಳಿದ್ರೆ ಕಲ್ಲು ಹೊಡೆಯೋದು, ಇದೆಲ್ಲದೂ ಕೂಡ ಮಾಡಬಾರದು. ಅವುಗಳಿಗೂ ಕೂಡ ಕೋಪ ಬರುತ್ತೆ ಅಥವಾ ಕಿರಿಕಿರಿ ಆಗತ್ತೆ. ಯಾವಾಗ್ಲೂ ಕಾಡಿನಲ್ಲಿ ವಾಸ ಮಾಡುವಂತ ಪ್ರಾಣಿಗಳು ಹಸ್ತಿರ್ತವೆ. ಹಾಗಾಗಿ ಎಲ್ಲ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಡೆಡ್ಲೈನ್ ಅನ್ನ ಕೂಡ ಜಿಲ್ಲಾಡಳಿತ ಕೊಟ್ಟಿದೆ. ಅಂದ್ರೆ ಅದನ್ನ ಫಾಲೋ ಮಾಡಬೇಕು. ಮಲೆಮಹದೇಶ್ವರ ಬೆಟ್ಟಕ್ಕೆ ಬಹಳ ಅಪಾರ ಪ್ರಮಾಣದಲ್ಲಿ ಭಕ್ತರ ಆಗಮಿಸ್ತಾ ಇರ್ತಾರೆ. ಕೆಲವೊಂದಷ್ಟು ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಳ್ಳಲಾಗಿದೆ. ಮೊದಲೆಲ್ಲ ಅವ್ಯವಸ್ಥೆಯ ತಾಣವಾಗಿತ್ತು ಅಂತ ಕೂಡ ಅಲ್ಲಿನ ಗ್ರಾಮಸ್ಥರು, ಸಂಬಂಧಪಟ್ಟ ಅಲ್ಲಿನ ಅಂದ್ರೆ ಆಡಳಿತ ವರ್ಗದವರು ಕೂಡ ಹೇಳ್ತಿದ್ರು. ಎಲ್ಲ ಇವಾಗ ಚೆನ್ನಾಗಿದೆ, ಬಟ್ ಓಡಾಡುವಂತ ಜಾಗದಲ್ಲಿ ನಡ್ಕೊಂಡೇ ಹೋಗ್ಬೇಕು ಅಂತ ಹರಕೆಗಳಿರ್ತವೆ.
ಇರ್ತಾವಲ್ಲ ಅಂತ ಭಕ್ತರಿಗೆ ಸ್ವಲ್ಪ ತಲೆಬಿಸಿ ಆಗಿತ್ತು. ಹೇಗೆ ಹೋಗೋದು, ಅಲ್ಲಿ ಮೃಗಗಳಿರ್ತವೆ ಅಥವಾ ಕಾಡು ಜಂತು ಪ್ರಾಣಿಗಳಿರ್ತವೆ ಅಂತೆಲ್ಲ ಭಯ ಇತ್ತು. ಜೊತೆಗೆ ಬೆಳಕಿನ ವ್ಯವಸ್ಥೆ ಕೂಡ ಸರಿಯಾಗಿರೋದಿಲ್ಲ. ಅದು ಒಂದು ರೀತಿ ಕಂಪ್ಲೀಟ್ ಆಗಿ ಆವರಿಸ್ಕೊಂಡಿರುವಂತಹ ಕತ್ತಲೆಯ ಕಾಡಿನ ಪ್ರದೇಶ. ಹಾಗಾಗಿ ಈ ರೀತಿಯಾದಂತಹ ಒಂದು ಉತ್ತಮ ನಡೆ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆ ಅಂತ ಹೇಳಿದ್ರೆ ಬೆಳಕು ಇರುತ್ತೆ, ಜೊತೆಗೆ ಅಕ್ಕಪಕ್ಕದಲ್ಲಿ ಜನ ಇರ್ತಾರೆ. ಅಲ್ಲಲ್ಲಿ ಅದಕ್ಕೇನು ಹೇಳ್ತಾರೆ, ಕಡಿಮೆ ಜನ ಇರುವಂತಹ ಜಾಗನೂ ಅಲ್ಲ, ಎಲ್ಲರೂ ಓಡಾಡ್ತಾ ಇರ್ತಾರೆ. ಹಾಗಾಗಿ ಸರಿಯಾದ ಸಮಯವನ್ನ ಜಿಲ್ಲಾಡಳಿತ ನಿಗದಿಪಡಿಸಿದೆ. ಡಿಸಿ ಕೂಡ ಆದೇಶವನ್ನ ಹೊರಡಿಸಿದ್ದಾರೆ.